ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೃಂದಾ. ಇವತ್ತು ಬೆಂಡೆಕಾಯಿ ಹುಳಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಈಗ ನಿಮ್ಗೆ ಆಲ್ರೆಡಿ ಬೇಳೆ ಸಾರು ತಿಂದು ತರಕಾರಿ ಸಾಂಬಾರು ತಿಂದು ಬೇಜಾರಾಗಿದ್ರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಎಷ್ಟು ಸೂಪರಾಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ, ಫಿದಾ ಆಗೋಯ್ತೀರಾ. ಸೊ ಈ ಬೆಂಡೆಕಾಯಿ ಹುಳಿ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಇಲ್ಲಿ ನಾನು 100 ಗ್ರಾಮ್ ಅಷ್ಟು ಬೇಳೆ ತೊಗೊಂಡಿದ್ದೀನಿ, ತೊಗರಿ ಬೇಳೆ. ಹಾಗೆ ಇಲ್ಲಿ ಒಂದು 6 ಟೊಮೊಟೊ ತೊಗೊಂಡಿದ್ದೀನಿ. ಸೊ ತೊಗರಿ ಬೇಳೆನ ಕ್ಲೀನಾಗಿ ಈ ಥರ ತೊಳ್ಕೊಬೇಕು ಕ್ಲೀನಾಗಿ. ಹಾಗೆ ಒಂದು 6 ಟೊಮೊಟೊ ತೊಗೊಂಡಿದ್ದೀನಿ. ಸೊ ಬೇಳೆ ಸಾಂಬಾರಾಗಲಿ, ಹುಳಿ ಸಾಂಬಾರಾಗಲಿ, ತರಕಾರಿ ಸಾಂಬಾರಾಗಲಿ, ಯಾವುದೇ ಸಾಂಬಾರಿಗಾಗಲಿ ನಾವು ಟೊಮೆಟೊ ಎಷ್ಟು ಹಾಕ್ತೀವಿ ಸಾಂಬಾರು ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನೋಡಿ, ನಾನೀಗಿಲ್ಲಿ 6 ಟೊಮೆಟೊ ಹಾಕಿದ್ದೀನಿ. ಇದು ಚಿಕ್ಕ ಚಿಕ್ಕ ಇರೋದ್ರಿಂದ 6 ಟೊಮೆಟೊ ಹಾಕಿದ್ದೀನಿ. ದೊಡ್ಡದಾದರೆ ಒಂದು 5 ಟೊಮೊಟೊ ಹಾಕ್ತೀನಿ. ಹಾಗೆ ಇದಕ್ಕೆ ಒಂದು ಚಿಟಿಕೆ ಅರಿಶಿಣ ಹಾಕಿದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಹಾಗೆ ಬೇಳೆ ಬೇಯೋಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ನಾನು ಒಂದು 3 ವಿಷಲ್ ಓಡಿಸ್ಕೊತೀನಿ. ನೆಕ್ಸ್ಟು ಈಗ ರುಬ್ಬಕ್ಕೆ ಏನು ಮಾಡೋದು ಅಂದರೆ, ಇಲ್ಲಿ ಒಂದು ಚಿಕ್ಕ ಬೌಲಷ್ಟು ಕಾಯಿ ತೊಗೊಂಡಿದ್ದೀನಿ. ಹಾಗೆ ಈ ಬೆಂದಿರೋ ಟೊಮೆಟೊನ ಒಂದು ಸ್ವಲ್ಪ ಹಾರಕ್ಕೆ ಬಿಟ್ಬಿಟ್ಟು ಆಮೇಲೆ ಅದನ್ನು ನಾವು ರುಬ್ಬಕ್ಕೆ ಹಾಕ್ಕೋಬೇಕು. ಸೊ ಇಲ್ಲಿ 6 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡಿದ್ದೀನಿ. ಸಕ್ಕತ್ತಾಗಿ ಬರುತ್ತೆ ಬೆಳ್ಳುಳ್ಳಿ ಹೆಸರು ಹಾಕೋದ್ರಿಂದ. ನೋಡಿ, 5 ಸೀಟಿ ಹೊಡ್ಸ್ಕೊಂಡ್ರೆ ಹೇಗೆ ಫುಲ್ಲು ಬೇಳೆ ಎಲ್ಲ ಪಚಡಿ ಆಗಿರುತ್ತೆ. ಹಾಗೆ ಇದಕ್ಕೆ ನಾವಿಲ್ಲಿ ಬೇಳೆ ಸಾಂಬಾರಿಗೆ ಮನೇಲಿ ಪುಡಿ ಮಾಡ್ಕೊಂಡಿರ್ತೀವಲ್ಲ, ಅದೇ ಪುಡಿನ ನಾನಿಲ್ಲಿ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಫುಲ್ಲು ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ಬೇಳೆ ಎಷ್ಟು ಕ್ಲೀನಾಗಿ ಫುಲ್ಲು ಪಚಡಿ ಆಗಿರುತ್ತೋ ಸಾಂಬಾರು ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈಗ ನಾನಿಲ್ಲಿ ಬೆಂಡೆಕಾಯಿ ತೊಗೊಂಡಿದ್ದೆ ಅಂತ ಹೇಳಿದೆ ಅಲ್ವಾ, ಅರ್ಧ kg ಬೆಂಡೆಕಾಯಿ ತೊಗೊಂಡಿದ್ದೆ. ಈ ಬೆಂಡೆಕಾಯಿನ ಫುಲ್ಲು ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಅದರಲ್ಲಿ ಬೆಂಡೆಕಾಯಲ್ಲಿ ಯಾವುದೇ ಒಂದು ಚೂರು ನೀರಿರಬಾರ್ದು. ಆವಾಗ ನೀರಿದ್ದರೆ ಬೆಂಡೆಕಾಯಲ್ಲಿ ಅಂಟಿರುತ್ತಲ್ಲ, ಅದು ತುಂಬಾ ಬಿಡ್ತಾ ಇರುತ್ತೆ. ಸೊ ಹಾಗಾಗಿ ಆ ಲೋಪ್ಲಿ ಏನಿರುತ್ತೆ ಅದೆಲ್ಲ ಹೋಗ್ಬೇಕಂದ್ರೆ ನಾವು ಕ್ಲೀನಾಗಿ ಬೆಂಡೆಕಾಯಿನ ತೊಳೆದ್ಬಿಟ್ಟು ಒಂದು ಒಣ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಬಿಟ್ಟು ಆಮೇಲೆ ಕಟ್ ಮಾಡಿ ಒಂದು 1/2 hour ಆದಮೇಲೆ ನಾವು ಈ ಥರ ಹುರ್ಕೋಬೇಕಾಗತ್ತೆ. ಆಮೇಲೆ ಇನ್ನೂ ಒಂದು ಟಿಪ್ಸ್ ಕೂಡ ಹೇಳ್ತೀನಿ. ಈ ಬೆಂಡೆಕಾಯಲ್ಲಿ ಆ ಲೋಪ್ಲಿ ಏನಿದೆ ಅದು ಬರಬಾರ್ದು ಅಂದರೆ ಸ್ವಲ್ಪ ಅರಿಶಿಣ ಹಾಕಿ ಉರಿಯೋದ್ರಿಂದ ಯಾವುದೇ ರೀತಿ ಲೋಪ್ಲಿ ಬರಲ್ಲ. ಕ್ಲೀನಾಗಿ ಹುರ್ಕೊಬೇಕು. ಅದು ಒಂದು 75% ಈ ಎಣ್ಣೆಲೆ ಕ್ಲೀನಾಗಿ ಬೇಯಬೇಕು. ಸಾಂಬಾರು ಮಾತ್ರ ಎಷ್ಟು ಸೂಪರಾಗಿರುತ್ತೆ ಅಂದರೆ ಸಕ್ಕತ್ತಾಗಿರುತ್ತೆ. ಇದು ಆ್ಯಕ್ಚುಲಿ ನನಗೆ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು. ಯಾವಾಗಲೂ ಬೇಳೆ ಸಾರು ಮಾಡಿ ಮಾಡಿ ಬೇಜಾರಾಗಿದ್ದರೆ ಈ ಥರ ಒಮ್ಮೆ ಟ್ರೈ ಮಾಡಿ, ಸಕ್ಕತ್ತಾಗಿ ಬರುತ್ತೆ. ಮಿನಿಮಮ್ ಅಂದರೂ ಒಂದು 15 ನಿಮಿಷ ಕ್ಲೀನಾಗಿ ಎಣ್ಣೆಲಿ ಈ ಥರ ಹುರ್ಕೋಬೇಕಾಗುತ್ತೆ. ಆ ಲೋಪ್ಲಿ ಏನಿದೆ ಕ್ಲೀನಾಗಿ ಅದು ಹೋದರೆ ಬೆಂಡೆಕಾಯಿ ಸಾಂಬಾರು ಸಕ್ಕತ್ತಾಗಿ ಬರುತ್ತೆ. ನೋಡಿ, ಈಗ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಅಂದರೆ ಈಗಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಹಾಗೆ ಇಲ್ಲಿ ಚಿಕ್ಕ ಚಿಕ್ಕ ಸಾಂಬಾರ್ದು ಈರುಳ್ಳಿ ಬರುತ್ತೆ, ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕಿದ್ದೀನಿ ಒಗ್ಗರಣೆಗೆ. ಇದು ಈರುಳ್ಳಿ ಸ್ವಲ್ಪ ಕೆಂಪಗಾದರೆ ಸಾಕು. ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಹಾಕಿದ್ದೀನಿ. ಸಾಲ್ಟ್ ಹಾಕೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ.
ಸೊ ಇಷ್ಟಾದರೆ ಸಾಕಾಗುತ್ತೆ. ಈಗ ನೆಕ್ಸ್ಟ್ ನಾವು ರುಬ್ಬಿರೋ ಅಂಥ ಮಸಾಲೆನ ಹಾಕಬೇಕು. ರುಬ್ಬಿರೋ ಅಂಥ ಮಸಾಲೆನ ಹಾಕ್ಬಿಟ್ಟು ಸ್ವಲ್ಪ ಆ ಎಣ್ಣೆಲೆ ಕ್ಲೀನಾಗಿ ಸ್ವಲ್ಪ ಹುರ್ಕೊಬೇಕು. ಅದು ಏನಿದೆ ಕಲರು ಆರೆಂಜ್ ಇರೋದು ಸ್ವಲ್ಪ ರೆಡ್ಡಿಶಿಗೆ ಟರ್ನ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಾಂದರೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಹಸಿ ವಾಸನೆ ಗೊತ್ತಾಗುತ್ತೆ ನಮ್ಗೆ ಹುರಿಬೇಕಾದ್ರೆ ಗಮ್ ಅನ್ನೋ ಥರ ಫ್ಲೇವರ್ ಬರ್ತಾ ಇರುತ್ತೆ, ಅಲ್ಲಿವರೆಗೂ ಬಂದರೆ ಸಾಕಾಗುತ್ತೆ. ನೋಡಿ ಈ ಥರ ಕೊತ್ತ ಅಂತ ಕುದೀತಾ ಇದ್ದರೆ ಅಲ್ಲಿಗೆ ಸಾಕು. ಈಗ ಸಾಂಬಾರಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೋದು. ಸಾಂಬಾರು ತುಂಬ ಗಟ್ಟಿಗೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಬೋದು. ಸಾಂಬಾರು ಒಂದು ಮೀಡಿಯಮ್ ರೇಂಜ್ಗೆ ಬೇಕಂದರೆ ಕ್ಲೀನಾಗಿ ನೋಡಿ ನೀರು ಹಾಕ್ಕೋಬೇಕು. ಈ ಬೆಂಡೆಕಾಯಿ ಹುಳಿ ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ, ದೋಸೆಗೆ ಎಳಿ ಮಾಡಿಸ್ದಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ನೋಡಿ ಈಗ ನಾನು ಆಗಲೇ ಹುರಿದಿಟ್ಟಂಥ ಬೆಂಡೆಕಾಯಿನ ಈ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಸಾಂಬಾರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ತಿರುಗಿಸ್ಬೇಕು. ತಿರುಗಿಸಾದ್ಮೇಲೆ ಒಂದು 20 ನಿಮಿಷ ಇದೇ ಉರಿಲಿ, ಅಂದರೆ ಸಿಮ್ಮಲ್ಲಿ, ಜಾಸ್ತಿ ಸಿಮ್ಮಲ್ಲಿ ಇಡಬಾರ್ದು, ಒಂದು ಮೀಡಿಯಮ್ ಉರಿಲಿ ಇಟ್ಬಿಟ್ಟು ಸಾಂಬಾರನ್ನ ಕುದಿಸ್ಬೇಕು. ಅದಾದಮೇಲೆ ಬೆಂಡೆಕಾಯಿ ಒಂದು 95% ಬೆಂದಿರುತ್ತೆ, ಆವಾಗ ಸಾಂಬಾರು ರೆಡಿ ಆಗುತ್ತೆ. ಸಖತ್ತಾಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ಪೂರಿಗೆ ಒಮ್ಮೆ ನೀವು ಟ್ರೈ ಮಾಡಿ. ಮುದ್ದೆಗೂ ಕೂಡ ಸಖತ್ತಾಗಿರುತ್ತೆ. ಬೇಳೆ ಸಾರು ತಿಂದು ಬೇಜಾರಾಗಿದ್ದರೆ ಈ ಥರ ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ ತಿಳಿಸಿ. ನೋಡಿ ಇಷ್ಟಾದರೆ ಸಾಕು. ಬೆಂಡೆಕಾಯಿ ಹುಳಿ ರೆಡಿ ಆಯಿತು. ನೋಡಿ ಅನ್ನದ ಜೊತೆ ಸೂಪರಾಗಿತ್ತು. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತಾನೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು ಸೋ ಮಚ್.